ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ ಮಹಾದಿನದ ಕದನ ಪುಟ 362 ಬೋನೋಪಾರ್ಟೆಯು ಫ್ರಾನ್ಸ್ನ ಕತ್ತಿಯನ್ನು ಅಸಹಾಯಕ 6ನೇ ಫಯಾಜ್ ಎಂಬಾತನ ವಿರುದ್ಧವಾಗಿ ಹೊಸೆದನು. ಪೋಂಟಿಫ್ನು ಮುಖ್ಯ ಕ್ರೈಸ್ತ ಪಾದ್ರಿ ಅವಲಂಬಿಯಾದನು. ಬೇರ್ತಿಯರ್ ಇದು ಕುಟುಂಬದ ಹೆಸರು ರೋಮನ್ಗೆ ಪ್ರಮಾಣಿಸಿತು. ರೋಮನ್ ಗಣರಾಜ್ಯವನ್ನು ಸ್ಥಾಪಿಸಿತು, ಪೋಪನನ್ನು ವಶಪಡಿಸಿಕೊಂಡಿತು. ಸಾರ್ವಭೌಮ ಪೋಂಟಿಫ್ನು ನಾಸ್ತಿಕರ ಶಿಬಿರಕ್ಕೆ ಹೊತ್ತಾಕಿತು. ಜೈಲಿನಿಂದ ಜೈಲಿಗೆ, ನಂತರ ಫ್ರಾನ್ಸ್ಗೆ ಬಂದಿಯಾಗಿ ಒಯ್ದರು. ವ್ಯಾಲೆನ್ಸ್ನಲ್ಲಿ ಆತನು ಪ್ರಾಣ ತ್ಯಜಿಸಿದನು. ಆ ಸ್ಥಳದಲ್ಲಿಯೇ ಆತನ ಇತರ ಪಾದ್ರಿಗಳನ್ನು ಕೊಲ್ಲಲಾಗಿತ್ತು ಮತ್ತು ಅಲ್ಲಿ ಆತನ ಅಧಿಕಾರವು ಮುರಿಯಲಾಗಿತ್ತು. ಆತನ ಹೆಸರು ಮತ್ತು ಕಾರ್ಯಸ್ಥಾನ ಒಂದು ಅಪಹಾಸ್ಯವಾಗಿ ಮತ್ತು ಗಾದೆಯಾಯಿತು. ಆತನು ಕಾಮನ್ವೆಲ್ತ್ನ ಒರಟು ಸೈನಿಕರನ್ನು ಇರಿಸಿಕೊಂಡು ಅವರು 10 ವರ್ಷಗಳ ಕಾಲ ಆತನ ತುಟಿಗಳಿಗೆ ಅತಿಯಾದ ಕಹಿಯ ಬಟ್ಟಲನ್ನು ಹಿಡಿದುಕೊಂಡಿದ್ದರು. ಇವೆಲ್ಲದಕ್ಕೆ ಅಗ್ಗಳಿಕೆಯ ಪರಿಪೂರ್ಣ ಪಾಪಫಲದ ಪ್ರತೀಕಾರದ ಮಾದರಿಯಾಗಿದ್ದು 18ನೆಯ ಶತಮಾನದ ಕೊನೆಯಲ್ಲಿ ಪ್ರಪಂಚವನ್ನೇ ಆಶ್ಚರ್ಯಗೊಳಿಸಿತು. ಯಾವ ಒಂದು ಫ್ರಾನ್ಸ್ ದೇಶವು ರೋಮನ್ನರ ಸಭೆಯ ಅಪ್ಪಣೆಯಂತೆ ಅಸಂಖ್ಯಾತ ಪ್ರೊಟೆಸ್ಟೆಂಟರನ್ನು ವಧಿಸಿತೋ ಅದೇ ಫ್ರಾನ್ಸ್ ದೇಶವು ರೋಮನ್ನರ ಸಭೆಯನ್ನು ನಿಷೇಧಿಸಿತು. ಪ್ರೊಟೆಸ್ಟೆಂಟರ ಹೋರಾಟದಿಂದ ಪ್ರತಿಷ್ಠೆಗೊಂಡ ಆ ಒಂದು ಡೂಫೆನ್ಸ್ನಲ್ಲಿ ಫ್ರಾನ್ಸ್ನ ರಾಜನ ಉತ್ತರಾಧಿಕಾರಿ ಸಾರ್ವಭೌಮ ಪೊಂಟಿಫ್ನ ದುಃಖಕರ ಅಂತ್ಯವಾಯಿತು. ಫ್ರಾನ್ಸ್ನ ಸೈನಿಕರು ಆಲ್ಪೈನ್ಸ್ ಕಣಿವೆಯ ಬಳಿ ವಾಲ್ಡೆನ್ಸಸ್ರನ್ನು ನಿರ್ದಾಕ್ಷಿಣ್ಯವಾಗಿ ಬೇಟೆಯಾಡಿದರು. 1000 ವರ್ಷದ ಹಿಂದೆ ಈ ಪ್ರದೇಶವನ್ನು ಪೆಪಿನ್ ಮತ್ತು ಚಾರ್ಲ್ಸ್ ಮ್ಯಾಗ್ನೇರ ಪೋಪನ ಪದ್ಧತಿಗಳನ್ನು ವಿರೋಧಿಸಿದವರು ಅವರ ಅಡಿಯಲ್ಲಿ ಪ್ರದಾನ ಮಾಡಲಾಗಿದ್ದ ಸಭೆಗಳ ರಾಜ್ಯ ಎಂಬುದನ್ನು ರೋಮನ್ ಗಣರಾಜ್ಯ ಎಂದು ರೂಪಾಂತರವಾಯಿತು ಮತ್ತು ಆ ಫ್ರಾನ್ಸ್ ದೇಶದಿಂದಲೇ ಪ್ರಾದೇಶಿಕ ಪೋಪನ ಅಧಿಕಾರದ ಉರುಳಿಸುವಿಕೆ ಉಂಟಾಯಿತು. ಬಹುಸಂಖ್ಯೆಯ ಜನರು ಪೋಪನ ಪದ್ಧತಿ ಮರಣಸ್ಥಿತಿಯಲ್ಲಿದೆಯೆಂದು ಊಹಿಸಿದ್ದರು ಮತ್ತು 6ನೇ ಫಯಾಜ್ ಪೊಂಟಿಫ್ನನು ಕೊನೆಯ ಹಾಗೂ 18ನೇ ಶತಮಾನದ ಕೊನೆಯ ಪೋಪಿಸಂ ಪೋಪನ ಪದ್ಧತಿಯ ಬೀಳುವಿಕೆಯನ್ನು ಸೂಚಿಸುತ್ತದೆಯೇ ಎಂದು ಕೇಳಿದ್ದರು. ಆದರೆ ಫ್ರೆಂಚ್ ಕ್ರಾಂತಿಯು ಒಂದು ಆರಂಭ ಮಾತ್ರವೇ ಹೊರತು ನ್ಯಾಯ ತೀರ್ಪಿನ ಅಂತ್ಯವಲ್ಲ. ಫ್ರಾನ್ಸ್ ಈಗ ತಾನೇ ಸರ್ವನಾಶವನ್ನು ಕಾರ್ಯಗತಗೊಳಿಸುತ್ತಿತ್ತು. ಸರ್ವನಾಶವು ಖಚಿತವೂ ಮತ್ತು ಅನಿವಾರ್ಯವೂ ಹಾಗೂ ದೀರ್ಘವೂ ಮತ್ತು ಸದಾಕಾಲಕ್ಕೂ ಆಗಿತ್ತು. ಅನೇಕ ವಿಚಿತ್ರ ಘಟನೆಗಳಿಂದ ವೈವಿಧ್ಯಮಯವಾಗಿತ್ತು. ಆಗೊಮ್ಮೆ ಈಗೊಮ್ಮೆ ಪಾರಾಗುವ ರೂಪವುಳ್ಳದ್ದು. ನಾಶನವು ಬಹಳ ನೋವಿನಿಂದಲೂ ಮತ್ತು ಬಹಳ ಅಪಮಾನದಿಂದಲೂ ಸುದೀರ್ಘವಾಗಿತ್ತು. ಬರಲಿರುವ ಸಂಕಟವು ಈ ಎರಡೂ ವಿವರಣೆಗಳಿಗಿಂತಲೂ ಕಹಿಯಾಗಿಯೂ ತೀವ್ರವುಳ್ಳದ್ದಾಗಿಯೂ ಆಗಿರುವುದಕ್ಕಿಂತಲೂ ಬಹಳವಾಗಿ ಅತ್ಯಂತ ಭಯಾನಕವೂ ಮತ್ತು ಸಾಮಾನ್ಯವೂ ಎಂಬುದನ್ನು ನಾವು ಎದುರು ನೋಡುವವರಾಗಿದ್ದೇವೆ. ಏಕೆಂದರೆ ಪ್ರಸ್ತುತ ದಿನದ ಪರಿಸ್ಥಿತಿಯು ಪ್ರತಿ ಸದಸ್ಯನಿಗೆ ಸಾಮಾಜಿಕ ರಚನೆಯಲ್ಲಿ ಮೊದಲಿಗಿಂತಲೂ ಬಹಳಷ್ಟು ಅವಲಂಬಿಗಳನ್ನಾಗಿಸಿದೆ. ಹೊಸದಕ್ಕಾಗಿ ಮಾತ್ರವಲ್ಲದೆ ಮತ್ತು ಹೆಚ್ಚಾದ ಸೌಲಭ್ಯಗಳು ಮತ್ತು ಸುಖಭೋಗಗಳಿಲ್ಲದೆ ದಿನನಿತ್ಯದ ಅವಶ್ಯಕತೆಗಳಿಗೋಸ್ಕರವೂ ಆಗಿದೆ. ರೈಲು ಮಾರ್ಗದ ನಿಲುಗಡೆಯೇ ಸಾಕು. ದೊಡ್ಡ ಪಟ್ಟಣಗಳಲ್ಲಿ ಒಂದು ವಾರದೊಳಗೆ ಆಹಾರವಿಲ್ಲದೆ ಹಸಿವಿನಿಂದ ಬಳಲಲು ಒಂದು ಸಾಮಾನ್ಯ ಅರಾಜಕತೆಯೇ ಸಾಕು. ವಾಣಿಜ್ಯ ಮತ್ತು ವಿಶ್ವಾಸದ ಮೇಲೆ ಅವಲಂಬಿಸಿರುವ ಪ್ರತಿಯೊಂದು ಉದ್ಯಮವನ್ನು ನಿಷ್ಕ್ರಿಯಗೊಳಿಸಲು ಕರ್ತನು ವಿಶೇಷವಾಗಿ ಘೋಷಿಸುತ್ತಾನೆ. ಬರಲಿರುವ ಸಂಕಟವು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ಇನ್ನು ಮೇಲೆಯೂ ಆಗುವುದಿಲ್ಲ. ದಾನಿಯೇಲ 12:1, ಯೋವೇಲ 2:2, ಮತ್ತಾಯ 24:21.